ಕರ್ನಾಟಕದ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮುಂಗಾರಂತೂ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾಳಾಗಿದೆ. ಇನ್ನು ಹಿಂಗಾರು ಬೆಳೆ ಬೆಳೆಯೋದಕ್ಕೆ ರೈತರು ಅಣಿಯಾಗಬೇಕಾಗಿದೆ. ಹೀಗಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿದ್ದಂತಹ ಹೆಸರನ್ನು ಮಾರಾಟ ಮಾಡೋದಕ್ಕೆ, ಹೆಸರು ಕಾಳನ್ನು ಮಾರಾಟ ಮಾಡೋದಕ್ಕೆ ಆ ಭಾಗದ ರೈತರು ಮುಂದಾಗಿದ್ದಾರೆ. ಸರ್ಕಾರ ಈಗಾಗಲೇ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆದ ರೈತರ ಗೋಳಾಟ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಖರೀದಿ ಕೇಂದ್ರ ಲಾಕ್. ಕೃಷಿ ಇಲಾಖೆ ಜಿಲ್ಲಾಡಳಿತ ವಿರುದ್ಧ ರೈತರ ಆಕ್ರೋಶ. ಸರ್ಕಾರದ ಆದೇಶದಂತೆ ಗದಗ ಜಿಲ್ಲೆಯಾದ್ಯಂತ 57 ಹೆಸರು ಖರೀದಿ ಕೇಂದ್ರ ಗುರುತಿಸಲಾಗಿದೆ. ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಖರೀದಿ ಪ್ರಕ್ರಿಯೆ ನಡೆಯಬೇಕಿದೆ. ಆದರೆ ಈವರೆಗೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿಲ್ಲ. ಇದು ಅನ್ನದಾತರ ನಿದ್ದೆಗೆಡಿಸುವಂತೆ ಮಾಡಿದೆ. ಜೂನ್ ತಿಂಗಳಲ್ಲೇ ಕೇಂದ್ರ ಸರ್ಕಾರ ಕ್ವಿಂಟಲ್ ಹೆಸರಿಗೆ 8,700 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈಗಾಗಲೇ ಖರೀದಿ ಕೇಂದ್ರ ಓಪನ್ ಮಾಡಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕಿತ್ತು. ರೈತರ ಒತ್ತಾಯದ ನಂತರ ಸೆಪ್ಟೆಂಬರ್ 26ರಂದು ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಈವರೆಗೂ ಖರೀದಿ ಪ್ರಕ್ರಿಯೆ ಶುರುವಾಗಿಲ್ಲ. ಮಳೆ ಕಣ್ಣಾಮುಚ್ಚ ಮತ್ತೆ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ಓಪನ್ ಮಾರ್ಕೆಟ್ ನಲ್ಲಿ ಕ್ವಿಂಟಾಲ್ ಹೆಸರಿಗೆ 4,000 ರೂಪಾಯಿ ಹೇಳ್ತಾ ಇದ್ದಾರಂತೆ. ಆದ್ರೆ ಖರೀದಿ ಕೇಂದ್ರದಲ್ಲಿ 8,000 ರೂಪಾಯಿವರೆಗೆ ಬೆಲೆ ಸಿಗುತ್ತೆ ಅಂತ ರೈತರು ನಂಬಿ ದಾಸ್ತಾನು ಮಾಡಿಟ್ಟುಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಖರೀದಿ ಕೇಂದ್ರ ಓಪನ್ ಆಗ್ತಿಲ್ಲ ಅಂತ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೌರ್ಮೆಂಟ್ ಏನೋ ಆದೇಶ ಮಾಡ್ತೀರಿ, ಆದೇಶ ಮಾಡಿರಿ, ಇಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಲ್ರಿ. ಇಂಪ್ಲಿಮೆಂಟ್ ಮಾಡೋರು ಸುಮ್ಮ ಕುಂತಾರ್ರಿ ಅವರು. ಯಾಕಂತಂದ್ರೆ ಹೆಸರು ಸ್ವಲ್ಪ ಡ್ಯಾಮೇಜ್ ಆಗೈತಿ, ಪ್ರಕೃತಿ ವಿಕೋಪದಿಂದ ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಕಾಳು ತಗೊಳಕ್ಕೆ ಇವ್ರು ಹಿಂದೇಟ್ ಹಾಕಕತ್ತಾರ. ಇವ್ರೇನೇ ಅವ್ರ ಅಪ್ಪನ ಮನೆಯಿಂದ ಕೊಡೋದಿಲ್ಲ ರೀ. ಗೌರ್ಮೆಂಟ್ ರೊಕ್ಕ ಐತಿ, ಖರೀದಿ ಮಾಡಬೇಕು, ಗೌರ್ಮೆಂಟಿಂದ ರೊಕ್ಕ ತೊಗೊಂತಾರ. ನಮ್ಮ ಖರೀದಿ ಮಾಡಿ ನಮ್ಮ ರೈತರನ್ನ ಉಳಿಸ್ಬೇಕು. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗಿದೆ. ಜಿಲ್ಲೆಯಲ್ಲಿ 3 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶದ ಪೈಕಿ 1,25,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರನ್ನ ಬೆಳೆಯಲಾಗಿದೆ. ಅದರಲ್ಲಿ 50%ಕ್ಕೂ ಹೆಚ್ಚು ಪ್ರದೇಶದ ಹೆಸರು ಅತಿವೃಷ್ಟಿಯಿಂದ ಹಾಳಾಗಿದೆ ಅಂತ ಕೃಷಿ ಇಲಾಖೆ ವರದಿ ನೀಡಿದೆ. ಎಕರೆಗೆ 4 ರಿಂದ 6 ಕ್ವಿಂಟಾಲ್ನಷ್ಟು ಹೆಸರು ಬೆಳೀತಾ ಇದ್ದ ರೈತರು ಈ ಬಾರಿ ಎಕರೆಗೆ 1 ಕ್ವಿಂಟಾಲ್ ಹೆಸರನ್ನ ಬೆಳೆಯಲಾಗಿಲ್ಲ. ಮಳೆಯಿಂದ ಹೆಸರು ಗುಣಮಟ್ಟ ಕಳೆದುಕೊಂಡಿದೆ. ಕಳಪೆ ಹೆಸರು ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿರೋ ಏಜೆನ್ಸಿಗಳು ಕುಂಟು ನೆಪ ಹೇಳ್ತಿವೆ ಅಂತ ರೈತರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನೇನು ಕಟಾವು ಮಾಡ್ಬೇಕನ್ನೋ ಅಕಾಲಿಕ ಮಳೆಯಾಗಿ ಸಂಪೂರ್ಣ ನಾಶಿಯಾಗಿ ಹಿಂಗಾಗೈತಿ. ಅದಕ್ಕೆ ಸರ್ಕಾರನ ಮನಸ್ಸು ಮಾಡ್ಬೇಕು. ನಾವು ಇಲ್ಲಿ ಬಂದಿದ್ದ ಕಾರಣ ಏನಂದ್ರೆ DC ಸಾಹೇಬ್ರಿಗೆ ಭೇಟಿಯಾಗಿ ನಮ್ಮ ಅಳಲು ಹಿಂಗೈತಿ ಸರ್, ಈ ಕಾಳು ಐತಿ, ಇದಕ್ಕೆ ನೀವಾರ ರೇಟ್ ಮಾಡಿ ಫಿಕ್ಸ್ ಮಾಡಿರಿ, ಹೆಂಗಾರು ಮಾಡಿ ಒಟ್ಟು ಒಂದು ಕಾಳು ತಗೋರಿ ಗೋರ್ಮೆಂಟಿಗೆ, ಅಂದ್ರೆ ನಮ್ಗೊಂದು ಸ್ವಲ್ಪ ಏನೋ ಮುಂದೆ ಬಿತ್ತಾಕಾರ ಅನುಕೂಲ ಆಕತ್ತೆ ಅನ್ನೋ ಒಂದು ಉದ್ದೇಶ. ನಿರಂತರ ಮಳೆಯಿಂದಾಗಿ ಈಗಾಗಲೇ ಹೆಸರು ಬೆಳೆ ಬರ್ಬಾದಾಗಿದೆ. ಸರ್ಕಾರ ಖರೀದಿ ಕೇಂದ್ರದ ಮೂಲಕ ಹೆಸರು ಖರೀದಿಸಿದ್ರೆ ರೈತರಿಗೆ ನೆರವಾಗಲಿದೆ. ಇಲ್ಲವಾದಲ್ಲಿ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕರ್ನಾಟಕದ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮುಂಗಾರಂತೂ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾಳಾಗಿದೆ. ಇನ್ನು ಹಿಂಗಾರು ಬೆಳೆ ಬೆಳೆಯೋದಕ್ಕೆ ರೈತರು ಅಣಿಯಾಗಬೇಕಾಗಿದೆ. ಹೀಗಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿದ್ದಂತಹ ಹೆಸರನ್ನು ಮಾರಾಟ ಮಾಡೋದಕ್ಕೆ, ಹೆಸರು ಕಾಳನ್ನು ಮಾರಾಟ ಮಾಡೋದಕ್ಕೆ ಆ ಭಾಗದ ರೈತರು ಮುಂದಾಗಿದ್ದಾರೆ. ಸರ್ಕಾರ ಈಗಾಗಲೇ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆದ ರೈತರ ಗೋಳಾಟ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಖರೀದಿ ಕೇಂದ್ರ ಲಾಕ್. ಕೃಷಿ ಇಲಾಖೆ ಜಿಲ್ಲಾಡಳಿತ ವಿರುದ್ಧ ರೈತರ ಆಕ್ರೋಶ. ಸರ್ಕಾರದ ಆದೇಶದಂತೆ ಗದಗ ಜಿಲ್ಲೆಯಾದ್ಯಂತ 57 ಹೆಸರು ಖರೀದಿ ಕೇಂದ್ರ ಗುರುತಿಸಲಾಗಿದೆ. ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಖರೀದಿ ಪ್ರಕ್ರಿಯೆ ನಡೆಯಬೇಕಿದೆ. ಆದರೆ ಈವರೆಗೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿಲ್ಲ. ಇದು ಅನ್ನದಾತರ ನಿದ್ದೆಗೆಡಿಸುವಂತೆ ಮಾಡಿದೆ. ಜೂನ್ ತಿಂಗಳಲ್ಲೇ ಕೇಂದ್ರ ಸರ್ಕಾರ ಕ್ವಿಂಟಲ್ ಹೆಸರಿಗೆ 8,700 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈಗಾಗಲೇ ಖರೀದಿ ಕೇಂದ್ರ ಓಪನ್ ಮಾಡಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕಿತ್ತು. ರೈತರ ಒತ್ತಾಯದ ನಂತರ ಸೆಪ್ಟೆಂಬರ್ 26ರಂದು ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಈವರೆಗೂ ಖರೀದಿ ಪ್ರಕ್ರಿಯೆ ಶುರುವಾಗಿಲ್ಲ. ಮಳೆ ಕಣ್ಣಾಮುಚ್ಚ
ಮುಚ್ಚಾಲೆ ಮಧ್ಯೆ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ಓಪನ್ ಮಾರ್ಕೆಟ್ನಲ್ಲಿ ಕ್ವಿಂಟಾಲ್ ಹೆಸರಿಗೆ 4,000 ರೂಪಾಯಿ ಹೇಳ್ತಾ ಇದ್ದಾರಂತೆ. ಆದ್ರೆ ಖರೀದಿ ಕೇಂದ್ರದಲ್ಲಿ 8,000 ರೂಪಾಯಿವರೆಗೆ ಬೆಲೆ ಸಿಗುತ್ತೆ ಅಂತ ರೈತರು ನಂಬಿ ದಾಸ್ತಾನು ಮಾಡಿಟ್ಟುಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಖರೀದಿ ಕೇಂದ್ರ ಓಪನ್ ಆಗ್ತಿಲ್ಲ ಅಂತ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೌರ್ಮೆಂಟ್ ಏನೋ ಆದೇಶ ಮಾಡ್ತೀರಿ, ಆದೇಶ ಮಾಡಿರಿ ಇಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಲ್ರಿ. ಇಂಪ್ಲಿಮೆಂಟ್ ಮಾಡೋರು ಸುಮ್ಮ ಕುಂತಾರ್ರಿ ಅವರು. ಯಾಕಂತಂದ್ರೆ ಹೆಸರು ಸ್ವಲ್ಪ ಡ್ಯಾಮೇಜ್ ಆಗೈತಿ, ಪ್ರಕೃತಿ ವಿಕೋಪದಿಂದ ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಕಾಳು ತೊಗೊಳಕ್ಕೆ ಇವ್ರು ಹಿಂದೇಟ್ ಹಾಕಕತ್ತಾರ. ಇವ್ರೇನೇ ಅವ್ರ ಅಪ್ಪನ ಮನೆಯಿಂದ ಕೊಡೋದಿಲ್ಲ ರೀ. ಗೌರ್ಮೆಂಟ್ ರೊಕ್ಕ ಐತಿ, ಖರೀದಿ ಮಾಡಬೇಕು, ಗೌರ್ಮೆಂಟಿಂದ ರೊಕ್ಕ ತೊಗೊಂತಾರ. ನಮ್ಮ ಖರೀದಿ ಮಾಡಿ ನಮ್ಮ ರೈತರನ್ನ ಉಳಿಸ್ಬೇಕು ಅಷ್ಟೇ. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗಿದೆ. ಜಿಲ್ಲೆಯಲ್ಲಿ 3 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶದ ಪೈಕಿ 1,25,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರನ್ನ ಬೆಳೆಯಲಾಗಿದೆ. ಅದರಲ್ಲಿ 50% ಹೆಚ್ಚು ಪ್ರದೇಶದ ಹೆಸರು ಅತಿವೃಷ್ಟಿಯಿಂದ ಹಾಳಾಗಿದೆ ಅಂತ ಕೃಷಿ ಇಲಾಖೆ ವರದಿ ನೀಡಿದೆ. ಎಕರೆಗೆ 4 ರಿಂದ 6 ಕ್ವಿಂಟಾಲ್ನಷ್ಟು ಹೆಸರು ಬೆಳೀತಾ ಇದ್ದ ರೈತರು ಈ ಬಾರಿ ಎಕರೆಗೆ 1 ಕ್ವಿಂಟಾಲ್ ಹೆಸರನ್ನ ಬೆಳೆಯಲಾಗಿಲ್ಲ. ಮಳೆಯಿಂದ ಹೆಸರು ಗುಣಮಟ್ಟ ಕಳೆದುಕೊಂಡಿದೆ. ಕಳಪೆ ಹೆಸರು ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿರೋ ಏಜೆನ್ಸಿಗಳು ಕುಂಟು ನೆಪ ಹೇಳ್ತಿವೆ ಅಂತ ರೈತರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನೇನು ಕಟಾವು ಮಾಡ್ಬೇಕನ್ನೋ ಅಕಾಲಿಕ ಮಳೆಯಾಗಿ ಸಂಪೂರ್ಣ ನಾಶಿಯಾಗಿ ಹಿಂಗಾಗೈತಿ. ಅದಕ್ಕೆ ಸರ್ಕಾರನ ಮನಸ್ಸು ಮಾಡ್ಬೇಕು. ನಾವು ಇಲ್ಲಿ ಬಂದಿದ್ದ ಕಾರಣ ಏನಂದ್ರೆ DC ಸಾಹೇಬ್ರಿಗೆ ಭೇಟಿಯಾಗಿ ನಮ್ಮ ಅಳಲು ಹಿಂಗೈತಿ ಸರ್, ಈ ಕಾಳು ಐತಿ, ಇದಕ್ಕೆ ನೀವಾರ ರೇಟ್ ಮಾಡಿ ಫಿಕ್ಸ್ ಮಾಡಿರಿ, ಹೆಂಗಾರು ಮಾಡಿ ಒಟ್ಟು ಒಂದು ಕಾಳು ತೊಗೊರಿ ಗೋರ್ಮೆಂಟಿಗೆ, ಅಂದ್ರೆ ನಮ್ಗೊಂದು ಸ್ವಲ್ಪ ಏನೋ ಮುಂದೆ ಬಿತ್ತಾಕಾರ ಅನುಕೂಲ ಆಕತ್ತೆ ಅನ್ನೋ ಒಂದು ಉದ್ದೇಶ. ನಿರಂತರ ಮಳೆಯಿಂದಾಗಿ ಈಗಾಗಲೇ ಹೆಸರು ಬೆಳೆ ಬರ್ಬಾದಾಗಿದೆ. ಸರ್ಕಾರ ಖರೀದಿ ಕೇಂದ್ರದ ಮೂಲಕ ಹೆಸರು ಖರೀದಿಸಿದ್ರೆ ರೈತರಿಗೆ ನೆರವಾಗಲಿದೆ. ಇಲ್ಲವಾದಲ್ಲಿ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕರ್ನಾಟಕದ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮುಂಗಾರಂತೂ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾಳಾಗಿದೆ. ಇನ್ನು ಹಿಂಗಾರು ಬೆಳೆ ಬೆಳೆಯೋದಕ್ಕೆ ರೈತರು ಅಣಿಯಾಗಬೇಕಾಗಿದೆ. ಹೀಗಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿದ್ದಂತಹ ಹೆಸರನ್ನು ಮಾರಾಟ ಮಾಡೋದಕ್ಕೆ, ಹೆಸರು ಕಾಳನ್ನು ಮಾರಾಟ ಮಾಡೋದಕ್ಕೆ ಆ ಭಾಗದ ರೈತರು ಮುಂದಾಗಿದ್ದಾರೆ. ಸರ್ಕಾರ ಈಗಾಗಲೇ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆದ ರೈತರ ಗೋಳಾಟ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಖರೀದಿ ಕೇಂದ್ರ ಲಾಕ್. ಕೃಷಿ ಇಲಾಖೆ, ಜಿಲ್ಲಾಡಳಿತ ವಿರುದ್ಧ ರೈತರ ಆಕ್ರೋಶ. ಸರ್ಕಾರದ ಆದೇಶದಂತೆ ಗದಗ ಜಿಲ್ಲೆಯಾದ್ಯಂತ 57 ಹೆಸರು ಖರೀದಿ ಕೇಂದ್ರ ಗುರುತಿಸಲಾಗಿದೆ. ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಖರೀದಿ ಪ್ರಕ್ರಿಯೆ ನಡೆಯಬೇಕಿದೆ. ಆದರೆ ಈವರೆಗೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿಲ್ಲ. ಇದು ಅನ್ನದಾತರ ನಿದ್ದೆಗೆಡಿಸುವಂತೆ ಮಾಡಿದೆ. ಜೂನ್ ತಿಂಗಳಲ್ಲೇ ಕೇಂದ್ರ ಸರ್ಕಾರ ಕ್ವಿಂಟಾಲ್ ಹೆಸರಿಗೆ 8,700 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈಗಾಗಲೇ ಖರೀದಿ ಕೇಂದ್ರ ಓಪನ್ ಮಾಡಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕಿತ್ತು. ರೈತರ ಒತ್ತಾಯದ ನಂತರ ಸೆಪ್ಟೆಂಬರ್ 26ರಂದು ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಈವರೆಗೂ ಖರೀದಿ ಪ್ರಕ್ರಿಯೆ ಶುರುವಾಗಿಲ್ಲ. ಮಳೆ ಕಣ್ಣಾಮುಚ್ಚ ಮಧ್ಯೆ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ಓಪನ್ ಮಾರ್ಕೆಟ್ನಲ್ಲಿ ಕ್ವಿಂಟಾಲ್ ಹೆಸರಿಗೆ 4,000 ರೂಪಾಯಿ ಹೇಳ್ತಾ ಇದ್ದಾರಂತೆ. ಆದ್ರೆ ಖರೀದಿ ಕೇಂದ್ರದಲ್ಲಿ 8,000 ರೂಪಾಯಿವರೆಗೆ ಬೆಲೆ ಸಿಗುತ್ತೆ ಅಂತ ರೈತರು ನಂಬಿ ದಾಸ್ತಾನು ಮಾಡಿಟ್ಟುಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಖರೀದಿ ಕೇಂದ್ರ ಓಪನ್ ಆಗ್ತಿಲ್ಲ ಅಂತ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೌರ್ಮೆಂಟ್ ಏನೋ ಆದೇಶ ಮಾಡ್ತೀರಿ, ಆದೇಶ ಮಾಡಿರಿ ಇಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಲ್ರಿ. ಇಂಪ್ಲಿಮೆಂಟ್ ಮಾಡೋರು ಸುಮ್ಮ ಕುಂತಾರ್ರಿ ಅವರು. ಯಾಕಂತಂದ್ರೆ ಹೆಸರು ಸ್ವಲ್ಪ ಡ್ಯಾಮೇಜ್ ಆಗೈತಿ, ಪ್ರಕೃತಿ ವಿಕೋಪದಿಂದ ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಕಾಳು ತೊಗೊಳಕ್ಕೆ ಇವ್ರು ಹಿಂದೇಟ್ ಹಾಕಕತ್ತಾರ. ಇವ್ರೇನೇ ಅವ್ರ ಅಪ್ಪನ ಮನೆಯಿಂದ ಕೊಡೋದಿಲ್ಲ ರೀ. ಗೌರ್ಮೆಂಟ್ ರೊಕ್ಕ ಐತಿ, ಖರೀದಿ ಮಾಡಬೇಕು, ಗೌರ್ಮೆಂಟಿಂದ ರೊಕ್ಕ ತೊಗೊಂತಾರ. ನಮ್ಮ ಖರೀದಿ ಮಾಡಿ ನಮ್ಮ ರೈತರನ್ನ ಉಳಿಸ್ಬೇಕು ಅಷ್ಟೇ. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗಿದೆ.